ಇನ್ನು ಈ ತಹವೂರ್ ರಾಣಾ ಪಾಕಿಸ್ತಾನದ ಪ್ರಜೆ ಅಲ್ವೇ ಅಲ್ಲ. ಆಕ್ಚುಲಾಗಿ ಈತ ಹುಟ್ಟಿದ್ದು ಪಾಕಿಸ್ತಾನದಲ್ಲಾದರೂ ಕೂಡ ಈತ ಕೆನಡಾದ ಸಿಟಿಜನ್ಶಿಪ್ ಅನ್ನು ತಗೊಂಡಿದ್ದ. ಸೊ ಜಗತ್ತಿನ ಮುಂದೆ ಪಾಕಿಸ್ತಾನ ಬೆತ್ತಲಾಗಿದೆಯಾ ಹಾಗಾದ್ರೆ? ಆದರೆ ಈ ವಿಚಾರನ ಪಾಕಿಸ್ತಾನ ದಿಟ್ಟವಾಗಿ ಹೇಳ್ಕೊತಾ ಇದೆ. ಪಾಕಿಸ್ತಾನ ದ್ವಿಪೌರತ್ವ ಅನುಮತಿಸೋದಿಲ್ಲ. ತಹವೂರ್ ರಾಣಾ ಕೆನಡಾ ಪ್ರಜೆ, ಅವನು ನಮ್ಮವನಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆತ ಹುಟ್ಟಿದ್ದೇ ಪಾಕಿಸ್ತಾನದಲ್ಲಿ. ಆತ ಅಲ್ಲಿ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಫಿಸಿಷಿಯನ್ ಆಗಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಜಗತ್ತಿಗೆ ಗೊತ್ತಿರೋ ವಿಚಾರ. ಸೊ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ಶಫಕತ್ ಅಲಿ ಖಾನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆನಡಾಕ್ಕೆ ತೆರಳಿದ ನಂತರ ರಾಣಾ ತನ್ನ ಪೌರತ್ವವನ್ನು ನವೀಕರಿಸಿಲ್ಲ. ಸೊ ಪೌರತ್ವ ನವೀಕರಿಸೋದಕ್ಕೆ ಯಾವುದೇ ಪ್ರಯತ್ನ ಕೂಡ ಆತ ಮಾಡಿರಲಿಲ್ಲ. 2 ದಶಕಗಳಿಗೂ ಹೆಚ್ಚು ಕಾಲ ದಾಖಲೆಗಳನ್ನು ಆತ ನವೀಕರಿಸಿಲ್ಲ. ತಹವೂರ್ ರಾಣಾ ತನ್ನ ಪಾಕ್ ದಾಖಲೆಗಳನ್ನು ನವೀಕರಿಸಿಲ್ಲ. ಸೊ ಹಾಗಾಗಿ ಆತ ಪಾಕಿಸ್ತಾನಿ ಪ್ರಜೆ ಅಂತ ಹೇಳೋಕ್ಕಾಗಲ್ಲ ಈಗ ಅನ್ನೋದು ವಿದೇಶಾಂಗ ಸಚಿವನ ಮಾತು. ತಹವೂರ್ ರಾಣಾ ಕೆನಡಾದ ರಾಷ್ಟ್ರೀಯತೆಯನ್ನು ಹೊಂದಿದ್ದಾನೆ. ಪಾಕ್ ವಿದೇಶ ಇಲಾಖೆಯ ವಕ್ತಾರರಾಗಿರುವಂಥ ಶಫಕತ್ ಅಲಿ ಖಾನ್ ಕೊಟ್ಟಿರುವಂಥ ಹೇಳಿಕೆ. ಅಂದರೆ ನಮಗೂ ಅವನಿಗೂ ಏನು ಸಂಬಂಧ ಇಲ್ಲ. ಅವನು ಏನೇ ಚಟುವಟಿಕೆ ಮಾಡಿದ್ರು, ಅವನು ಏನೇ ಇದು ಮಾಡಿದ್ರು ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮ ಲಿಂಕ್ ಇಲ್ಲ ಅನ್ನುವಂಥದ್ದನ್ನು ಈಗ ಪಾಕಿಸ್ತಾನ ಹೇಳ್ಕೊಳ್ತಾ ಬಂದಿದೆ.